ಇನ್ನೊಂದು ವಿಷಯ ತೇಜಸ್ ಏನಂದರೆ, ಈ ಕಾಡಲ್ಲಿ ರಿಹ್ಯಾಬಿಲಿಟೇಷನ್ ಮಾಡ್ತಾರಲ್ಲ, ಅವು ಸ್ಯಾಂಕ್ಚುರಿಗಳು, ನ್ಯಾಷನಲ್ ಪಾರ್ಕು, ಟೈಗರ್ ರಿಸರ್ವಿಂದ ಊರು ಜನನೆಲ್ಲ ಸ್ವಲ್ಪ ಕಾಡಿಂದ ಆಚೆಗಡೆಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರಲ್ಲ, ಅದಕ್ಕಿಂತ 5 ಟೈಮ್ಸ್ ಜಾಸ್ತಿ ನಮ್ಮ ಡ್ಯಾಮ್ಗಳು ಕಟ್ಟೋದ್ರಿಂದ ಊರುಗಳು ವಲಸೆ ಹೋಗಿರೋದು. ನಮ್ಮ ವೈಲ್ಡ್ ಲೈಫಿಂದ ಒಂದಷ್ಟು ಕಮ್ಮಿ ಪ್ರಮಾಣ ಆ್ಯಕ್ಚುಲಿ ವೈಲ್ಡ್ ಲೈಫ್ ಆಚೆಗಡೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಗಳು. ಈ ಥರ ಡ್ಯಾಮ್ಗಳಿಂದ ಆದಷ್ಟು ಕಾಡು ನಾಶ ಮತ್ತು ಜನಗಳು ವಲಸೆ ಹೋಗಿರೋದು ನಮ್ಮ ವೈಲ್ಡ್ ಲೈಫಿಂದ ಅಷ್ಟೊಂದೇನಾಗಿಲ್ಲ. ಹೌದೌದು. ಎಲ್ಲಿದೆ ಸರ್? ಒಳಗಡೆ ಹೋಯ್ತಾ? ಹಾಂ. ಓ, ಇದಕ್ಕಾ? ಮರ ಕ್ಯಾಚಿಂಗ್ ಇದೆ. ಹಾಂ, ಓಕೆ. ದೊಡ್ಡ ಮರ. ಹಾಂ ಮೇಲ್ಗಡೆ ತುಂಬಾ ಜೇನು. ಹಾಂ, ಕರೆಕ್ಟ್. ಮರದಲ್ಲೆಲ್ಲ ಜೇನು, ಕೆಳಗಡೆ ಕ್ಯಾಚಿಂಗ್ ಆಗಿದೆ ನೋಡಿ. ಹಾಂ. ಕರಡಿ ಎತ್ಕೊಂಡೋಗಿ ಜೇನು ಕೀಳಕ್ಕೆ ಹೋಗಿ. ಯಾವ ಟೈಮ್? ಡೇ ಟೈಮ್ ಅಲ್ಲ? ಲೈಟ್ ಮಾತ್ರ. ಓಕೆ.